ಸೇನಜಿತ್ ಎಂಬ ರಾಜನಿಗೆ ಒಬ್ಬ ಶ್ರೇಷ್ಠನಾದ ಜ್ಞಾನಿ, ಮಹಾಸಮರ್ಥನಾದ ಒಬ್ಬ ಸಾಧಕ ತಪಸ್ವಿ ನುಡಿದ ಮಾತುಗಳು. ಜೀವನದಲ್ಲಿ ನನ್ನದೊಂದೇ ಅಂತ ಯಾವುದನ್ನು ತಿಳಿಯಬೇಡ, ಅದರಿಂದ ಆ ವಸ್ತುವಿನ ಅಗಲಿಕೆ ಬಹಳ ದುಃಖವನ್ನು ನಿನಗೆ ಕೊಟ್ಟೀತು. ಇದು ನನ್ನದು ಹೇಗೋ ಯಥಾ ಮಮ ತಥಾ ಅನ್ಯೇಷಾಂ, ಇದು ನನ್ನದು ಹೇಗೋ ಹಾಗೆ ಎಲ್ಲರಿಗೂ ಸಂಬಂಧಪಟ್ಟದ್ದು ಅಂತ ತಿಳಿದು ಆ ವಸ್ತುವಿನ ಮೇಲಿನ ಅಭಿಮಾನವನ್ನು ಕಡಿಮೆ ಮಾಡಿಕೋ, ದುಃಖ ಕಡಿಮೆಯಾಗತ್ತೆ. ಕ್ರಮೇಣ ದುಃಖದ ನಿರ್ಮೂಲನವಾಗ್ತದೆ. ಶಾಶ್ವತವಾದ ಸಂಬಂಧ ಯಾರದ್ದೂ ಅಲ್ಲ. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಪರಸ್ಪರಂ. ಎರಡು ಕಟ್ಟಿಗೆಗಳು ಒಟ್ಟಿಗೆ ಸೇರಿದಂತೆ ಮತ್ತೆ ಕಲ್ಲಿಗೆ ಹೊಡೆದುಕೊಂಡು ದೂರ ಸರದಂತೆ ಈ ಜೀವರ ಸಮಾಗಮ ಹಾಗೂ ವಿಯೋಗಗಳು ಆಗ್ತಾ ಇರ್ತವೆ. ಇವುಗಳಿಗಾಗಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಬ್ರಾಹ್ಮಣ ಸೇನಜಿತ್ ರಾಜನಿಗೆ ಹೇಳಿದ ಮಾತುಗಳನ್ನು ನಿನ್ನೆ ತಿಳಿದಿದ್ದೇವೆ. ಇನ್ನೊಂದು ಚಿಂತನವನ್ನ ಬ್ರಾಹ್ಮಣ ಸೇನಜಿತ್ ರಾಜನಿಗೆ ಹೇಳ್ತಾನೆ. ಜೀವನದಲ್ಲಿ ಯಾವಾಗಲೂ ಸುಖವಾಗತ್ತೆ ಅಂತ ನಾವು ತಿಳಿದಿದ್ರೆ ದುಃಖವಾದಾಗ ಸಹನೆ ಮಾಡಲಿಕ್ಕಾಗುವುದಿಲ್ಲ. ಇವತ್ತು ನಾವು ಬಂದಾಕ್ಷಣಕ್ಕೆ ಪಂಚಭಕ್ಷ ಪರಮಾನ್ನಗಳನ್ನು ಬಡಿಸಿ ಆನಂದದಿಂದ ಊಟ ಮಾಡುವುದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ದೂರದಿಂದ ಕಾಯ್ದುಕೊಂಡು ಬಂದಿದ್ದ ಅಂದರೆ ಬರೋ ಹೊತ್ತಿಗೆ ಇವತ್ತು ಏಕಾದಶಿ, ಇವತ್ತೇನಿಲ್ಲ, ಇಲ್ಲಿ ಕೇವಲ ದರ್ಶನ ಮಾಡಿ ಕೈ ಮುಗಿದು ಹೋಗಬೇಕಷ್ಟೇ ಅಂತ ಗೊತ್ತಾದರೆ ಬಹಳ ದುಃಖವಾಗಿ ಬಿಡ್ತದೆ. ಅಯ್ಯೋ ಎಷ್ಟು ಹಸಿವೆಯಿಂದ ಬಂದಿದ್ದೆ, ಏನೇನೋ ಹಾಕ್ತಾರೆ, ಭಾರೀ ರುಚಿ ರುಚಿಯಾದ ಅಡಿಗೆಗಳನ್ನೆಲ್ಲ ಮಾಡಿ ಹಾಕಿಬಿಡ್ತಾರೆ ಅಂತ ಭಾರೀ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಬಂದವನಿಗೆ ಇವತ್ತೇನಿಲ್ಲ ಅಂತಾದರೆ ಬಹಳ ದುಃಖವಾಗಿ ಬಿಡುತ್ತದೆ. ಹೊರಡುವಾಗಲೇ ಇವತ್ತು ದಶಮಿ, ನಾಳೆ ನಾನು ಮುಟ್ಟುವಾಗ ಏಕಾದಶಿ, ಅಲ್ಲಿ ಏನು ಸಿಗೋದಿಲ್ಲ, ಮಧ್ವ ಸರೋವರದಲ್ಲಿ ಸ್ನಾನ, ಶ್ರೀಕೃಷ್ಣನ ದರ್ಶನ, ಇಷ್ಟಕ್ಕೆ ನಾನು ತೃಪ್ತಿ ಪಡಬೇಕು ಅನ್ನುವುದನ್ನ ಮನಸ್ಸಿನಲ್ಲಿ ಚಿಂತನ ಮಾಡಿ 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 ಗಟ್ಟಿಯಾಗಿ ಇಲ್ಲಿ ಬಂದಿದ್ದ ಅಂದ್ರೆ ಅವನಿಗೇನು ದುಃಖ ಆಗೋದಿಲ್ಲ, ಧೈರ್ಯದಿಂದ ಇರ್ತಾನೆ. ಯಾಕೆ ಅಂದ್ರೆ ಇವತ್ತು ಏನಿಲ್ಲ ಅನ್ನುವ ನಿರ್ಧಾರ ಅವನಿಗೆ ಮೊದಲೇ ಇದೆ. ಏನೋ ಬಹಳ ಖಾರದ ಭಾರಿ ಭಾರಿ ಹುಳಿ ಖಾರ, ರುಚಿ ರುಚಿಯಾದ ಕರದದ್ದು ಹೊರದದ್ದು ಚಕ್ಕಲಿ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ಅಂತ ಅಂದುಕೊಂಡವ ಸಪ್ಪಗೆ ವ್ರತದ ಪದಾರ್ಥಗಳು, ಚಾತುರ್ಮಾಸ್ಯದ ವ್ರತ, ಶಾಖವ್ರತ, ಆ ಅಡಿಗೆ ತಿನ್ನುವಾಗ ದುಃಖ ಪ್ರಾರಂಭ. ಯಾಕೆಂದ್ರೆ ಅವನ ಎಕ್ಸ್ಪೆಕ್ಟೇಷನ್ ಹಾಗಿರಲಿಲ್ಲ. ಮನೆಯಲ್ಲಿ ಹೇಗೆ ತಾನು ತಿಂತಿದ್ದ ಹಾಗೇ ಇಲ್ಲಿ ತಿಂತೇನೆ ಅಂತ ಅವನು ಅಂದುಕೊಂಡು ಬಂದಿರ್ತಾನೆ. ಇಲ್ಲಿ ವ್ರತದ ಪದಾರ್ಥಗಳು, ಮನಸ್ಸಿಗೆ ದುಃಖ. ಯಾವುದು ಸಿಗತ್ತೆ ಅದನ್ನು ತಿನ್ನೋಣ, ಸಿಕ್ಕರೆ ತಿನ್ನೋಣ, ಇಲ್ಲದಿದ್ದರೆ ಇಲ್ಲ. ಏನು ಸಿಗತ್ತೋ ಅದನ್ನು ತಿನ್ನೋಣ, ಹೊಟ್ಟೆಗೊಂದು ಆಹಾರ ಆದರೆ ಸಾಕು ಅಂತ ಬಂದವನಿಗೆ ಖಾರ ಹಾಕಿದರೂ ಸರಿ, ಸಪ್ಪಗೆ ಹಾಕಿದರೂ ಸರಿ, ಅವನಿಗೇನು ವ್ಯತ್ಯಾಸ ಅನಿಸೋದಿಲ್ಲ. ಆ ಮನೋಭೂಮಿಕೆ ಅವನಲ್ಲಿ ಮೊದಲೇ ಇದೆ. ಈ ಚಿಂತನವನ್ನ ಯಾವಾಗಲೂ ನೀನು ಮಾಡ್ತಾ ಇರು. ಒಂದು ಉಣ್ಣುವ ವಿಷಯದಲ್ಲಿ ಮಾತ್ರ ಅಲ್ಲ, ಹಣ ಬಂದರೆ ಸರಿ, ಬರದಿದ್ದರೆ ಸರಿ. ₹1,00,000 ಪಗಾರ ಇದ್ರೆ ಸರಿ, 50,000 ಇದ್ರೆ ಸರಿ, ಏನು ಇರುತ್ತೋ ಇರುತ್ತೆ. ನನ್ನ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸತ್ಯದಿಂದ ನಾನು ನಡೆಯಬೇಕು. ಅದಕ್ಕೇನು ಫಲ ಸಿಗತ್ತೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು. ಈ ಭೂಮಿಕೆಯಲ್ಲಿ ಇದ್ದವನಿಗೆ ಏನು ಬಂದರೂ ಸುಖನೇ, ಅವನಿಗೆ ದುಃಖವೇ ಆಗೋದಿಲ್ಲ. ಒಂದು ದಿನ ನೋವಾಗಬಹುದು, ಒಂದು ದಿನ ನಾನು ಸುಖವಾಗಿರಬಹುದು, ಆರಾಮಾಗಿರಬಹುದು, ಒಂದು ದಿನ ದಾರಿದ್ರ್ಯ ಬರಬಹುದು, ಒಂದು ದಿನ ಸಂಪತ್ತು ಬರಬಹುದು, ಹೆಚ್ಚು ಹಣ, ಕಡಿಮೆ ಹಣ, ರುಚಿಯಾದ ಅಡಿಗೆ, ಸಾಮಾನ್ಯವಾದ ವ್ರತದ ಅಡಿಗೆ, ಹೊಟ್ಟೆ ತುಂಬ ಊಟ, ಉಪವಾಸ, ಭಾರೀ ವಾಹನ, ಸಾಮಾನ್ಯವಾದ ವಾಹನ, ಏರ್ ಕಂಡೀಷನ್ ಒಳಗಿರಬಹುದು, ಭಾರೀ ಶೆಕೆಯೊಳಗಿರಬಹುದು, ಏನೇನೋ ಆಗಬಹುದು ಜೀವನದಲ್ಲಿ. ಎಲ್ಲವೂ ಬರುತ್ತೆ.
ಹೀಗೇ ಇರಬೇಕು ಅಂತ ನಾನು ಅಪೇಕ್ಷೆ ಪಡಬಾರದು. ಇದನ್ನು ಹುಟ್ಟಿದಾರಭ್ಯ ಅವನು ಮನಸ್ಸಿನಲ್ಲಿ ದೃಢ ಮಾಡಿಕೊಂಡಿದ್ದ ಅಂದರೆ ಅವನಿಗೆ ಯಾವ ಪರಿಸ್ಥಿತಿ ಬಂದರೂ ದುಃಖ ಆಗೋದೇ ಇಲ್ಲ. ಮಿಲಿಟರಿಯಲ್ಲಿ ಟ್ರೈನಿಂಗ್ ಕೊಡುವಾಗ ಈ ತರಹದ ಟ್ರೈನಿಂಗ್ ಕೊಡ್ತಾರೆ. ಒಂದು ದಿನ ಉಪವಾಸ ಇರಬೇಕಾಗ್ತದೆ, ಭಾರಿ ಮಲಗಿಯೇ ಇರಬೇಕು, ತಲೆ ಎತ್ತಿದರೆ ಶತ್ರುಗಳಿಗೆ ಕಾಣಿಸ್ತದೆ. ಉಸುಕಿನ ಚೀಲಗಳನ್ನು ಹಾಕಿಕೊಂಡು ಗಿಡ ಮರಗಳ ವನಸ್ಪತಿಗಳ ಬಣ್ಣದ್ದೇ ಅಂಗಿಗಳನ್ನು ಹಾಕಿ ವನಸ್ಪತಿಗಳೇ ಇಲ್ಲಿ ಹರಡಿವೆ ಅಂತನಿಸುವ ರೀತಿಯಲ್ಲಿ ಶತ್ರುಗಳಿಗೆ ತೋರಿಕೆ ಇರಬೇಕು, ಹಾಗೆ ಮಲಗಿರಬೇಕು. ಎಷ್ಟು ಕಷ್ಟ ಅದು. ಹಾಗೆ ಜೀವನದಲ್ಲಿ ಎಂದೋ 1-2 ಬಾರಿ ಇವನು ಯುದ್ಧ ಮಾಡುವ ಪ್ರಸಂಗ, ಆದರೆ ಇಡೀ ಜೀವನ ಅವರಿಗೆ ಆ ತರಹದ ಟ್ರೈನಿಂಗ್ ಕೊಡ್ತಾರೆ. ಮಲಗಿದಲ್ಲಿಯೇ ಮಲಗಿರಬೇಕು, ಊಟ ಇದ್ದರೆ ಇತ್ತು, ಇಲ್ಲದಿದ್ದರೆ ಇಲ್ಲ. ನಾನಾ ತರಹದ ಕಷ್ಟಗಳನ್ನು, ಭಾರದ ಪದಾರ್ಥಗಳನ್ನು ಎತ್ತಿ ಎಸೆಯುವ ಕೆಲಸ. ಯಾವಾಗ ಏನು ಕಲ್ಲು ಎತ್ತಿ ಹಾಕಬೇಕೋ, ಏನು ಬಂಡೆ ಎತ್ತಿ ಹಾಕಬೇಕೋ, ಏನು ಸರಿಸಬೇಕೋ ಗೊತ್ತಿಲ್ಲ, ಅದನ್ನು ಈಗಿನಿಂದ ಟ್ರೈನಿಂಗ್ ಕೊಡ್ತಾರೆ. ಅಂತಹ ಪ್ರಸಂಗಗಳು ಎದುರಾದಾಗ ಅವನಿಗೆ ಎದೆ ಒಡೆಯೋದಿಲ್ಲ, ಧೈರ್ಯ ಇರುತ್ತದೆ. ನಿತ್ಯವೂ ಎಂತೆಂತಹ ಭಾರದ ಪದಾರ್ಥಗಳನ್ನು ಎತ್ತಿ ಒಗೆದವನಿಗೆ ಇದೇನು ಅಂತ. ದಿನವೂ ಮಲಗಿದಲ್ಲಿಯೇ ಮಲಗಿ ತಿಂದರೆ ತಿಂದೆ, ಇಲ್ಲದಿದ್ದರೆ ಇಲ್ಲ ಅನ್ನುವ ರೀತಿಯಲ್ಲಿ ದೇಹಕ್ಕೆ ಟ್ರೈನಿಂಗ್ ಕೊಟ್ಟವನಿಗೆ ಈ ಒಂದು ದಿನ ಉಪವಾಸದಿಂದ ಯುದ್ಧ ಮಾಡಿದರೆ ಏನು ಧೈರ್ಯ ಇದೆ ಅವನಿಗೆ. ಆ ತರಹದ ಟ್ರೈನಿಂಗ್ ಅನ್ನು ನಮ್ಮ ಮನಸ್ಸಿಗೆ ನಾವು ಕೊಡಬೇಕು ಅಂತ ಬ್ರಾಹ್ಮಣ ಹೇಳ್ತಾನೆ ಸೇನಜಿತ್ತಿಗೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖಾಂತ ಪ್ರಭವಂ ದುಃಖಂ, ದುಃಖಾಂತ ಪ್ರಭವಂ ಸುಖಂ. ಸುಖ ಮುಗಿದಿದೆ ಅನ್ನುವುದರೊಳಗೆ ದುಃಖ ಬಂದಿರ್ತದೆ, ದುಃಖ ಮುಗಿದಿದೆ ಅನ್ನುವುದರೊಳಗೆ ಸುಖ. ಈ ಸುಖ ದುಃಖಗಳ ಚಕ್ರ ಇದು ನಿರಂತರವಾಗಿ ನಡೆದಿರುತ್ತದೆ. ಸುಖವೇ ಯಾವಾಗಲೂ ಇರುತ್ತದೆ ಅಂದವನಿಗೆ ಒಂದು ಸಣ್ಣ ದುಃಖವಾದರೂ ಕೂಡ ಬಹಳ ಮನಸ್ಸಿಗೆ ತಡೆಯಲಾರದ ಸಂಗತಿ. ನನ್ನ ಕಾಲಿಗೆ ಸಾಕಷ್ಟು ಮುಳ್ಳುಗಳು ಚುಚ್ಚುತ್ತವೆ, ಕಲ್ಲುಗಳು ಚುಚ್ಚುತ್ತವೆ, ಅನಿವಾರ್ಯ, ಈ ದಾರಿಯಿಂದ ನಾನು ಸಾಗಲೇಬೇಕು ಅಂತ ಮನಸ್ಸಿನಲ್ಲಿ ಮೊದಲೇ ಗಟ್ಟಿ ಮಾಡಿಕೊಂಡು ನಡೆದವನಿಗೆ ಅವನಿಗೆ ಎಂತಹ ಕಲ್ಲು ಮುಳ್ಳುಗಳು ಚುಚ್ಚಿದರೂ ಏನನಿಸೋದೇ ಇಲ್ಲ. ನಾನು ನಡೆಯುವಾಗ ಒಂದು ಸಣ್ಣ ಕಣವೂ ತಾಕಬಾರದು, ಅಷ್ಟು ಮೃದುವಾಗಿ ನಾನು ನಡೆಯಬೇಕು, ಏನೂ ಆಗಬಾರದು ಅಂತ ಅಪೇಕ್ಷೆ ಇಟ್ಟುಕೊಂಡು ನಡೆದವನಿಗೆ ಒಂದು ಒಣಗಿದ ಎಲೆ ತಾಕಿದರೂ ಅಯ್ಯೋ ಅನಿಸುತ್ತೆ ಅವನಿಗೆ. ನೋಡಿ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅನ್ನುವುದಕ್ಕೆ ಇದೇ ಉದಾಹರಣ. ಶಕೆ, ಬಹಳ ಬಿಸಿ, ಗಾಳಿ ಇಲ್ಲ, ತಂಪಿಲ್ಲ ಅನ್ನುವ ಒದ್ದಾಟದೊಳಗೆ ನಾವಿದ್ರೆ ದೇವರು ಜೋರಾಗಿ ಮಳೆ ಕೊಟ್ಟು ವಾತಾವರಣವನ್ನು ತಂಪು ಮಾಡಿದ ಅಂತ ಬಹಳ ಖುಷಿ ಪಡಬಾರದು. ಮತ್ತೆ ಯಾವಾಗ ನಿಲ್ಲತ್ತೆ ಗೊತ್ತಿಲ್ಲ, ಶಕೆ ಪ್ರಾರಂಭ ಆಗ್ತದೆ ಗೊತ್ತಿಲ್ಲ. ಆ ಎಕ್ಸ್ಪೆಕ್ಟೇಷನ್ ಮೊದಲೇ ಇದ್ರೆ ನಮಗೇನು ಅನಿಸೋದೇ ಇಲ್ಲ. ಈ ಚಿಂತನವನ್ನ ನಿತ್ಯದಲ್ಲಿ ಮೆಲುಕು ಹಾಕಬೇಕು ಅಂತ ಬ್ರಾಹ್ಮಣ ಹೇಳ್ತಾನೆ.